ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಎಎಂಸಿಎಸ್ ರೈತರ ಆ್ಯಪ್ ಅನುಷ್ಠಾನ ಮಾಡಿದ್ದು, ಇದರಲ್ಲಿ ರೈತರಿಗೆ ತಾವು ಪ್ರತಿದಿನ ಹಾಕುವ ಹಾಲಿನ ಪ್ರಮಾಣ, ಅದರ ಗುಣಮಟ್ಟದ ಪ್ರಮಾಣ, ಸಿಗುವ ಹಣದ ಪ್ರಮಾಣದ ಮಾಹಿತಿ ಸಿಗಲಿದೆ ಎಂದು ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ್ ರಾಮಯ್ಯ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ನಡೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ್ ರಾಮಯ್ಯ, ಡೇರಿಗಳಲ್ಲಿ ಎಎಂಸಿಎಸ್ ರೈತರ ಆ್ಯಪ್ ತಂತ್ರಾಂಶ ಅಳವಡಿಸಿದ್ದು, ರೈತರ ಮೊಬೈಲ್ಗಳಲ್ಲೂ ಆ್ಯಪ್ ಅಳವಡಿಸಿಕೊಳ್ಳಬಹುದು. ಅದರಲ್ಲಿ ರೈತರು ತಾವು ಹಾಕುವ ಹಾಲಿನ ಪ್ರಮಾಣ, ಗುಣಮಟ್ಟ, ಸಿಗುವ ಬೆಲೆಯ ವಿವರವನ್ನು ಆಯಾ ದಿನವೇ ಸಿಗಲಿದೆ ಎಂದರು. ಇದರಿಂದ ಹಾಲಿನ ಗುಣಮಟ್ಟಕ್ಕೆ ತಕ್ಕ ಬೆಲೆ ಸಿಗಲಿದೆ. ಎಲ್ಲಾ ಡೇರಿಗಳಲ್ಲೂ ಈ ತಂತ್ರಾಂಶ ಅಳವಡಿಕೆಯಾಗಬೇಕು. ಆದರೆ ಇನ್ನೂ ಸಾಕಷ್ಟು ಡೇರಿಗಳಲ್ಲಿ ಈ ತಂತ್ರಾಂಶ ಅಳವಡಿಸಿಕೊಳ್ಳುವ ಕೆಲಸ ಮುಂದಿನ ದಿನಗಳಲ್ಲಿ ಆಗಲಿದೆ. ಇದರಿಂದ ಎಲ್ಲ ರೈತರಿಗೆ ಗುಣಮಟ್ಟದ ಆಧಾರದಲ್ಲಿ ಹಾಲಿನ ಬೆಲೆ ಸಿಗಲಿದೆ ಎಂದರು. ಸಹಕಾರ ಸಂಘಗಳ ನಿರ್ದೇಶಕರು ತಮ್ಮ ಸ್ವಾರ್ಥ ತನ್ನವರು ಎನ್ನುವ ಭಾವನೆ ಬಿಟ್ಟು ಸಹಕಾರ ಸಂಘದ ಏಳಿಗೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸುವಂತೆ ಮನವಿ ಮಾಡಿದ್ರು. ಇನ್ನು ಡೇರಿ ಅಧ್ಯಕ್ಷ ಎಂ ದೇವರಾಜ್ ಅಧ್ಯಕ್ಷತೆ ವಹಿಸಿದ್ರು. ವಿಸ್ತರಣಾಧಿಕಾರಿ ವಿ ಶ್ರೀನಿವಾಸ್ ವಾರ್ಷಿಕ ಲೆಕ್ಕಪತ್ರ ಮಂಡಿಸಿ ಸಭೆಯಲ್ಲಿ ಅನುಮೋದನೆ ಪಡೆದುಕೊಂಡ್ರು. ಬೇರೆ ಕಡೆ ಇದ್ದು ಕೂಡ ಇವತ್ತೇನು ಹಾಲು ಸಂಗ್ರಹಣೆ ಆಗಿದೆ, ಎಷ್ಟು ಫ್ಯಾಟ್ ಎಷ್ಟು ಇದು ಅನ್ನೋದನ್ನ ಅವರಲ್ಲಿ ಅವ್ರ ಮೊಬೈಲ್ ಅಲ್ಲಿ ನೋಡುವಂತ ವ್ಯವಸ್ಥೆ ಇದೆ. ಜೊತೆಗೆ ಇವೇನು ಹಾಲು ಹಾಕ್ತೀರಾ, ಹಾಲು ಹಾಕುವಂಥವ್ರು ನಿಮ್ಮ ಮೊಬೈಲ್ಗೆ ಬರ್ತದೆ. ಇವತ್ತು ಎಷ್ಟು ಲೀಟರ್ ಹಾಕಿದ್ದೀರಾ, ಫ್ಯಾಟ್ ಎಷ್ಟು, ಆ ಫ್ಯಾಟ್ ಮೇಲೆ ರೇಟ್ ಎಷ್ಟು ಅಂತ. ಯಾಕಂದ್ರೆ ನೀವು ಫ್ಯಾಟ್ ಮೇಲೆ ರೇಟ್ ಕೊಡ್ತಾರದು ನಿಮ್ಮ ದೇವರಮಳ್ಳೂರು ಇದರಲ್ಲಿ. ನಮ್ಮ ತಾಲೂಕಿನಲ್ಲಿ ಸುಮಾರು ನಾವು ಅಧಿಕಾರಿಗಳ ಮುಖಾಂತರ ಹೇಳಿಸಿ ಇವತ್ತೊಂದು 70 ಸೊಸೈಟಿಗಳು ನಾವು ಫ್ಯಾಟ್ ಮೇಲೆ ಕೊಡುವಂಥ ಕೆಲಸ. ಇದು ಮೊದಲಿಂದ ಇರಲಿಲ್ಲ ಅಂತಲ್ಲ, ಅದು ಆ್ಯಕ್ಚುಲಾಗಿ ಹಂಗೆ ಕೊಡಬೇಕು ಅಂತಿದ್ದು. ಆದರೆ ತಾಂತ್ರಿಕವಾಗಿ ಫ್ಯಾಟ್ನ ನಾವು ಇದು ಮಾಡುವಂಥ ಮಿಷಿನರಿ ಅವೆಲ್ಲ ಇಲ್ಲದೇ ಇರೋ ಕಾರಣ ಮೊದಲೆಲ್ಲ ಇವತ್ತು ನಾವು ಕೆಲವಾರು ಸೊಸೈಟಿಗಳಲ್ಲಿ, ದೊಡ್ಡ ಸೊಸೈಟಿಗಳಲ್ಲಿ ಹೇಳಿ ಮಾಡ್ತಾ ಇದ್ದಾಗ ಮೊದಲಿದ್ದು ರೈತರ ಬಾಜಿ ಹೆಂಗೆ ಅಂದರೆ 3.5 ಒಂದು ಆವರೇಜ್ ಎಲ್ಲರಿಗೂ ಅದು ಫ್ಯಾಟ್ ಕಮ್ಮಿ ಇರಲಿ ಅಥವಾ ಇವತ್ತು ಏನು ಎಮ್ಮೆ ಹಾಲು ಹಾಕಿದ್ರೆ ಇವತ್ತು ಮೊನ್ನೆ ಇತ್ತೀಚೆಗೆ ಒಂದು ದಿವಸದಲ್ಲಿ 1 ಕೋಟಿ ಲೀಟರ್ ಹಾಲನ್ನ ಉತ್ಪಾದನೆ ಅಂದರೆ ಶೇಖರಣೆ ಮಾಡುವಂಥ ಕೆಲಸ ಆಗಿದೆ. ಅಂದರೆ ನಾವು ಮೊದಲಿಗಿಂತ ಒಂದು ಅಂದಾಜು ಒಂದು ವರ್ಷಕ್ಕೆ ಆವರೇಜ್ ಒಂದು 94-95 ಲಕ್ಷ ಲೀಟರ್ ಹಾಲನ್ನ ಪ್ರತಿ ದಿವಸ ಸಂಗ್ರಹಣೆ ಮಾಡ್ತಾ ಇದ್ದೀವಿ. ಅಂದರೆ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರೋದು ಕೆಎಂಎಫ್ನ ಕೆಳಗೆ 15 ಒಕ್ಕೂಟಗಳು ಸೇರಿ ಮಾಡ್ತಕ್ಕಂಥ ಕೆಲಸ. ಹಾಗಾಗಿ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಗೊತ್ತಾಗಿದೆ. ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಎಂ ಕೇಶವರೆಡ್ಡಿ, ನಿರ್ದೇಶಕ ಕೃಷ್ಣಪ್ಪ, ಬಿಎಲ್ ನಂಜುಂಡಪ್ಪ, ಎಂ ಆನಂದ್, ಮುನಿರೆಡ್ಡಿ, ಲಿಂಗಪ್ಪ, ಶಶಿಕುಮಾರ್, ಅಶೋಕ್ ಕುಮಾರ್, ವೆಂಕಟೇಶ್, ಗೌರಮ್ಮ, ರಾಧಮ್ಮ, ಬೈರಮ್ಮ ಇನ್ನೂ ಹಲವರು ಹಾಜರಿದ್ರ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.